ಸರ್, ನೀವು ನೋಡಿದಿರಿ, ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಈ ಹೋರಾಟ ಕೈಗೆತ್ತಿಕೊಳ್ಬೇಕು ಅಂತ ತೀರ್ಮಾನ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಕೇಂದ್ರದ ನಾಯಕರ ನಿರ್ದೇಶನದಲ್ಲಿ, ರಾಜ್ಯದ ನಮ್ಮ ಅಧ್ಯಕ್ಷರು ಮತ್ತು ಹಿರಿಯ ನಾಯಕರ ನಿರ್ದೇಶನದಲ್ಲಿ ನಡೀತಾ ಇರುವಂಥದ್ದು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂಥ ಹೋರಾಟ ಇದು. ಯಾಕೆಂತ ಹೇಳಿದರೆ ಎಲ್ಲೋ ಇದೊಂದು ಲಾಜಿಕಲ್ ಎಂಡಿಗೆ ಹೋಗುತ್ತೆ. ಖಂಡಿತವಾಗಿಯೂ ಈ ಬಾರಿಯ ಹೋರಾಟ ಇದು ಹಿಂದಿನ ಹೋರಾಟಗಳಾಗೆ ಅಲ್ಲ. ಹಿಂದೆ ಬಳ್ಳಾರಿಗೆ ಹೋರಾಟ ಮಾಡಿದಂಗೆ ಯಾವುದೋ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರ ಮಾಡುವಂಥದ್ದಲ್ಲ. ರಾಜ್ಯದ ಜನರ ಹಿತಾಸಕ್ತಿಯಿಂದ ಒಂದು ಪೊಲಿಟಿಕಲ್ ಪಾರ್ಟಿ, ಸ್ಪೆಷಲಿ ವಿರೋಧ ಪಕ್ಷದಲ್ಲಿರುವಂಥವರು ಮಾಡಬೇಕಾದಂಥ ಒಂದು ನೈಜವಾದಂಥ ಹೋರಾಟ ಇದು. ಆದ ಕಾರಣ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೇ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇದ್ದಾವೆ. ಮತ್ತು ನಿನ್ನೆ ನೋಡಿ, ಸಮನ್ವಯ ಸಮಿತಿ ಸಭೆ ಅತ್ಯಂತ ಚೆನ್ನಾಗಿ ಸಮನ್ವಯ ಸಮಿತಿ ಸಭೆ ನಡೀತು. ಕೋರ್ ಕಮಿಟಿ ಸಭೆ ನಡೀತು. ನಿನ್ನೆ ಎಲ್ಲರೂ ಉಪಸ್ಥಿತರಿದ್ದರು. ನೀವು ಹೇಳಿದ ಸರಿ, ನನಗೆ ನೀವು ಹೇಗೆ ಪ್ರಶ್ನೆ ಕೇಳ್ತೀರಿ ಅಂತ ಗೊತ್ತಿದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು, ಈ ಗೊಂದಲಗಳ ಮಧ್ಯದಲ್ಲಿ ಇದನ್ನು ಮಾಡುವಂಥದ್ದರ ಸಂದರ್ಭ ಏನು ಅಂತ ಹೇಳುವಂಥದ್ದು ನೀವು ಪ್ರಶ್ನೆ ಮಾಡಿದ್ದೀರಿ. ಆದರೆ ಇವತ್ತು ಈ ಹೋರಾಟದಲ್ಲಿ ಯಾರು ಭಾಗಿಯಾಗದಿದ್ದರೆ ಒಂದು ರಾಜಕೀಯ ಪಾರ್ಟಿ, ವಿರೋಧ ಪಕ್ಷದಲ್ಲಿ ಇರುವಂಥ ರಾಜಕೀಯ ಪಾರ್ಟಿಯಲ್ಲಿ ಒಬ್ಬ ಕಾರ್ಯಕರ್ತ ಅಂತ ಅನ್ನಿಸ್ಕೊಳ್ಳಿಕ್ಕೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಆ ರೀತಿ ಸಿದ್ದರಾಮಯ್ಯರೇ ಸ್ವಯಂ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಾಗಿ ನಮ್ಮ ವಾಲ್ಮೀಕಿ ಹಗರಣದಲ್ಲಿ ಕೂಡ ಅವರಿಗೆ ಜವಾಬ್ದಾರಿ ಇದೆ. ಆದರೆ ಮೂಡದಲ್ಲಿ ತನ್ನ ಮನೆಯವರ ಹೆಸರಿನಲ್ಲಿ ಮಾಡಿದ ಮೇಲೆ ಇದಕ್ಕಿಂತ ದೊಡ್ಡ ಅಕ್ರಮ ಏನಾದರೂ ಇದೆಯಾ? ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಂಡೇ ಬಂದರು ಇಷ್ಟರವರೆಗೆ. ಈ ಸತ್ಯ ಹರಿಶ್ಚಂದ್ರದ್ದು ಈಗ ಎಲ್ಲವೂ ಹೊರಗೆ ಬರುವಂಥದ್ದು ಬಂದಿದೆ. ಆದ ಕಾರಣ ಇದನ್ನೊಂದು ಲಾಜಿಕಲ್ ಎಂಡಿಗೆ ತಗೊಂಡೋಗುವಂಥ ಹೋರಾಟ ಇದು. ಜನ ಎರಡು ಕೆಲಸ ಮಾಡ್ತೀವಿ ನಾವು. ಒಂದು ಕೆಲಸ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಸಾರ್ವಜನಿಕರ ಕಾಂಟ್ರಿಬ್ಯೂಷನು, ಸಾರ್ವಜನಿಕರ ಮನಸ್ಸಿಗೆ ಕೂಡ ಇದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕು. ಕದ್ದು ಮುಚ್ಚಿ ಮಾಡುವಂಥ ಕೆಲಸ ಅಲ್ಲ. ವಿಧಾನಸಭೆಯ ಒಳಗೆ, ವಿಧಾನ ಪರಿಷತ್ನೊಳಗೆ ಅತ್ಯಂತ ಯಶಸ್ವಿಯಾಗಿ ಮಾಡಿದೆವು. ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಲೋಕಸಭಾ ಸದಸ್ಯರು ಅದ್ಭುತವಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಎಲ್ಲರೂ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದರು. ಈಗ ಇನ್ನು ಜನ ಸಹಮತವನ್ನು ವ್ಯಕ್ತಪಡಿಸಬೇಕು. ಎಲ್ಲೋ ಹಾದಿ ತಪ್ಪಿಸುವಂಥ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ.